ಸರ್, ಇದು ಒಂದು ಕಡೆ ಆದರೆ ಈ ಮಾಫಿ ಸಾಕ್ಷಿ ಅನ್ನುವಂಥ ವಿಚಾರದಲ್ಲಿ ಅಪೀಲ್ ಹೋಗುವಂಥ ಸಾಧ್ಯತೆಗಳು ಇಲ್ವಾ? ಯಾಕಂದರೆ ನಿನ್ನೆ ಆದಂಥ ಒಂದು ವಾದ ಪ್ರತಿವಾದದಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅಂತ ಅನ್ನೋಂಥದ್ದು ಕೂಡ ಇತ್ತು ಸರ್. ನೋ, ಈಗ ನ್ಯಾಚುರಲ್ ಜಸ್ಟಿಸ್, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೀವು ಯಾವುದೇ ಕಾರಣಕ್ಕೂ ಸಹ ಪ್ರಾಸಿಕ್ಯೂಷನ್ ಅವರು ನಡೆಸ್ತಕ್ಕಂಥ ಮಾಡುವಂಥ ಪ್ರಕ್ರಿಯೆಗಳೆಲ್ಲ ಸರಿ ಅಂತ ಹೇಳ್ಬಿಟ್ಟು ಕೊಟ್ಟವ್ರು ಕನ್ಸಿಡರ್ ಮಾಡಲಿಕ್ಕೆ ಬರೋಲ್ಲ. ಆದರೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ ಕೋರ್ಟ್ ಮಸ್ಟ್ ಬಿ ದಿ ವಾಚ್ ಡಾಗ್ ಫಾರ್ ದಿ ಪ್ರೊಸೀಡಿಂಗ್ಸ್ ಬಿಫೋರ್ ದಿ ಕೋರ್ಟ್. ಪ್ರಾಸಿಕ್ಯೂಟರ್ ಆಗಲಿ ಅಥವಾ ಕೋರ್ಟ್ ಆಗಲಿ ಬಯಾಸ್ಡ್ ಆಗಿ ವ್ಯವಹಾರ ಮಾಡೋಂಗಿಲ್ಲ. ಕ್ರಿಮಿನಲ್ ಜೂರಿಸ್ಡಿಕ್ಷನಲ್ಲಿ ಇವನ್ ದೋ ದೇ ಆರ್ ದಿ ಪ್ರಾಸಿಕ್ಯೂಟರ್ ಈಸ್ ಇನ್ ಫೇವರ್ ಆಫ್ ಪ್ರಾಸಿಕ್ಯೂಷನ್, he cannot alone be a prosecutor on behalf of the prosecution. He can be a prosecutor to bring it to the notice of the court. The truth he must bring it to the notice of the court. He cannot be a prosecutor only for the prosecution. That is the law. ಸೊ ಆ ಕಾರಣಕ್ಕಾಗಿ ಕೋರ್ಟ್ ಅವರು ಪ್ರಾಸಿಕ್ಯೂಷನ್ ಅವರು ಹೇಳಿದ್ದೆಲ್ಲ ಸರಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕಾಗಲ್ಲ. ನೀವು ಅಕ್ಯೂಸ್ಡವರು ಅದು ಅವರು ಡಿಫೆನ್ಸ್ ಕಡೆಯಿಂದ ನೀವು ತಕರಾರು ಸಲ್ಲಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೋರ್ಟ್ ಅವರು ಅದನ್ನು ವಾಚ್ ಮಾಡಬೇಕಾಗ್ತದೆ, ಕೋರ್ಟ್ ಅವರು ಸರ್ವಲೆನ್ಸ್ ಮಾಡಬೇಕಾಗ್ತದೆ, ಕೋರ್ಟ್ ಅವರು ಸತ್ಯಾಸತ್ಯತೆಯನ್ನು ಪರಿಗಣಿಸಬೇಕಾಗ್ತದೆ. ಕೋರ್ಟ್ ಅವರು ಅವ್ರಿಗೆ ಯಾರು ಮಾಫಿ ಸಾಕ್ಷಿ ಅಂತ ಬರ್ತಾನೆ ಅವನ ವಿಶ್ವಾಸಾರ್ಹತೆಯನ್ನು ಗಮನಿಸಬೇಕಾಗ್ತದೆ. ಕೋರ್ಟ್ ಅವರ ಕ್ರೆಡಿಬಿಲಿಟಿ ಮತ್ತು ಕೊರಾಬರೇಷನ್ ಆಫ್ ವಿಟ್ನೆಸ್ಸನ್ನು ಆ ಅಕ್ಯೂಸ್ಡ್ಗಳ ಸ್ಟೇಟ್ಮೆಂಟನ್ನು ಗಮನಿಸಬೇಕಾಗ್ತದೆ. ಆ ಗಮನಿಸುವಂಥ ನಿಟ್ಟಿನಲ್ಲಿ ನೀವು ಡಿಫೆನ್ಸ್ ಕಡೆಯವರ ಮಾಡಲೇಬೇಕು ಅಂತಕ್ಕಂಥ ಅನಿವಾರ್ಯ ಇಲ್ಲ. ಬಟ್ ಡಿಫೆನ್ಸ್ಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಸಂದರ್ಭ, ಬೇರೆ ಅಕ್ಯೂಸ್ಡ್ಗಳಿಗೆ ತೊಂದರೆ ಆಗುತ್ತೆ, ಇವ್ರು ಮಾಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟಿಂದ ತೊಂದರೆ ಆಗುತ್ತೆ, ಇವ್ರಿಗೇನಾದರೂ ಭಾಳ ಬೇರೆ ದುರುದ್ದೇಶ ಇಟ್ಕೊಂಡು ಈ ಸ್ಟೇಟ್ಮೆಂಟನ್ನು ಮಾಡುವಂಥ ಪ್ರಯತ್ನಗಳು ಪ್ರಾಸಿಕ್ಯೂಷನಿಂದ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಇವ್ರಿಗೆ ಗೊತ್ತಾದಾಗ ಖಂಡಿತವಾಗ್ಲೂ ಸಹ ಡಿಫೆನ್ಸ್ ಕಡೆಯಿಂದ ಆ ತಕರಾರನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಮತ್ತು ಅದನ್ನು ಒಂದು ವೇಳೆ ಇದ್ರ ವಿರುದ್ಧ ಆದರೆ ಅದನ್ನು ಅಪೀಲ್ ಮಾಡುವಂಥ ಅವಕಾಶವೂ ಸಹ, ಹೈಕೋರ್ಟ್ಗೆ ಹೋಗುವಂಥ ಅವಕಾಶವೂ ಸಹ ಇಟ್ಸ್ ಎ ಮ್ಯಾಟ್ರ್ ಆಫ್ ರೈಟ್. ಒಬ್ಬ ಹಕ್ಕಾಗಿ ಆ ವ್ಯಕ್ತಿಯ ಹಕ್ಕಾಗಿ ಅವ್ರಿಗೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಅನೇಕ ಸಂದರ್ಭದಲ್ಲೂ ಸುಪ್ರೀಂ ಕೋರ್ಟ್ ಅವರು ಹೇಳಿದರೆ, ಮತ್ತು ಸ್ಟ್ಯಾಚ್ಯೂಟ್ಸನ್ನು ಸಹ ಕಾನೂನಲ್ಲೂ ಸಹ ಅವಕಾಶ ಇದೆ. ಸರ್, ಒಂದು ವೇಳೆ ಇಲ್ಲಿ ಕಾನ್ಸ್ಪಿರಸಿ ನಡೆದಿದೆ ಇನ್ನಂಥ ವಿಚಾರದಲ್ಲೂ ಅಂತ ಕೂಡ ಆದರೆ ಪ್ರಾಸಿಕ್ಯೂಷನ್ ಮೇಲೆ ಏನಾದರೂ ಆ್ಯಕ್ಷನ್ ಆಗಿರುವಂಥದ್ದು ಉದಾಹರಣೆಗಳು ಇದೆಯಾ ಅಂತ ಸರ್? ಖಂಡಿತವಾಗ್ಲೂ ಸಹ ಒಂದು ವೇಳೆ ಈ ಥರ ಅಪ್ರೂವ್ ಮಾಡಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ ಅಥವಾ ಪ್ರಾಸಿಕ್ಯೂಷನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರಾಗಲಿ ಆಸೆ ಆಕಾಂಕ್ಷೆ ಪ್ರಲೋಭಗಳಿಗೆ ಒಳಪಡಿಸಿ ಅಂಥ ವ್ಯಕ್ತಿಗಳನ್ನು ಇನ್ನೊಬ್ಬ ವ್ಯಕ್ತಿ ವಿರುದ್ಧ ಎತ್ತಿಕಟ್ಟುವಂಥ ಪ್ರಯತ್ನಗಳು ಮಾಡಿಸೋದಾಗಲಿ, ಇಟ್ ಇಸ್ ಅಮೌಂಟ್ಸ್ ಟು ಪರ್ಜುರಿ ಡ್ಯೂರಿಂಗ್ ದಿ ಪೆಂಡೆನ್ಸಿ ದಿ ಪ್ರೊಸೀಡಿಂಗ್ಸ್ ಅಂಡರ್ ಸೆಕ್ಷನ್ 340 and 195 ದಿ CRP ಸೈಡಲ್ಲಿ ಅವರಿಗೆ ಶಿಕ್ಷೆಗೊಳಪಡಿಸುವಂಥ ಅವಕಾಶ, ಅವರು ಶಿಕ್ಷೆ ಕೊಡಿಸುವಂಥ ಅವಕಾಶ ಕಾನೂನಲ್ಲಿದೆ. ಯಾವ ಕಾರಣಕ್ಕೂ ಸಹ ದಿ ಪೊಲೀಸ್ ಆರ್ ದಿ ಪ್ರಾಸಿಕ್ಯೂಷನ್ ಆಫೀಸರ್ಸ್ ಡಸ್ ನಾಟ್ ಹ್ಯಾವ್ ಎನಿ ಪವರ್ ಟು ಕಂಪೆಲ್ ದಿಸ್ ಕೈಂಡ್ ಆಫ್ ವಿಟ್ನೆಸಸ್ ಟು ಬ್ರಿಂಗ್ ದೆಮ್ ಎಸ್ ಎ ಅಪ್ರೂವರ್ ಬಿಫೋರ್ ದಿ ಕೋರ್ಟ್. ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಆದಂಥ ಸಂದರ್ಭದಲ್ಲಿ ಆ ಸಾಕ್ಷಿಗಳೇನಾದರೂ ಸಿಕ್ತಂಥ ಸಂದರ್ಭದಲ್ಲಿ ಆ ಥರ ವಿಚಾರಗಳೇನಾದರೂ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸರ್ ಅವ್ರ ವಿರುದ್ಧ ಡಿಫೆನ್ಸ್ ಕಡೆ ಯಾರು ಸಫರ್ ಆಗ್ತಾರೆ ಅಂಥವರು ಅವ್ರ ವಿರುದ್ಧ ಅವರು ಆ ಕೇಸ್ ಹಾಕುವಂಥ ಅವಕಾಶ ಇದೆ. ಮತ್ತು ಅವರ ಅರ್ಜಿಯನ್ನು ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಟ್ಗೆ ಅರ್ಜಿಗಳನ್ನು ಸಲ್ಲಿಸುವಂಥ ಅವಕಾಶ ಇದೆ. ಅವ್ರಿಗೂ ಸಹ ಶಿಕ್ಷೆಗೊಳಪಡಿಸುವಂಥ ಅವಕಾಶಗಳು ಅನೇಕ ಸಂದರ್ಭದಲ್ಲಿ ಇದ್ದಾವೆ. ಸರ್, ಮತ್ತೊಂದು ಕಡೆ ಈ ಒಂದು ಡೆವಲಪ್ಮೆಂಟಿಂದ ಬೇರೆ ಅಕ್ಯೂಸ್ಡ್ಗಳಿಗೆ ಒಂದು ಮೆಂಟಲಿ ಡಿಸ್ಟರ್ಬೆನ್ಸ್ ಅನ್ನೋದೊಂದಿರುತ್ತೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಅವರು ಕೂಡ, ಯಾಕಂದರೆ ಈಗ ಎವಿಡೆನ್ಸ್ನ ಫೇಸ್ ಮಾಡುವಂಥ ಸಂದರ್ಭ ಇರುತ್ತೆ, ಟ್ರಯಲ್ ನಡೆದಂಥ ಸಂದರ್ಭದಲ್ಲಿ. ಈ ಥರ ಒಂದು ಸಂದರ್ಭದಲ್ಲಿ ಒಂದು ಕಡೆ ಡಿಫೆನ್ಸ್ ಅನ್ನುವಂಥದ್ದು ಒಂದು ಕಡೆ ಆದರೆ ಅಕ್ಯೂಸ್ಡ್ಗಳ ಒಂದು ಮನಸ್ಥಿತಿ ಇಲ್ಲಿ ಎಷ್ಟು ಮುಖ್ಯ ಆಗಿರುತ್ತೆ. ಯಾಕಂದರೆ ಟ್ರಯಲ್ ನಡೆದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರಗಳು ಕೂಡ ಅವರಿಗೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇರುತ್ತಾ ಅಂತ ಸರ್? ನೋಡಿ, ನೀವು ಇತಿಹಾಸವನ್ನು ಗಮನಿಸಿದಾಗ ಯಾವುದೇ ಒಬ್ಬ ವ್ಯಕ್ತಿ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, 222 ದಿವಸ ಜೈಲಲ್ಲಿದ್ದಾಗ, ಸಂಪೂರ್ಣವಾಗಿ ಡಿಟೆನ್ಷನಲ್ಲಿದ್ದಾಗ ಅಂತ, ಜುಡಿಷಿಯಲ್ ಡಿಟೆನ್ಷನ್ ಆಗಿರ್ಬೋದು, ಪ್ರೈವೇಟ್ ಡಿಟೆನ್ಷನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಇಲ್ಲಿಗಲ್ ಡಿಟೆನ್ಷನ್ ಆಗಿರ್ಬೋದು, ಅಥವಾ ಲೀಗಲ್ ಡಿಟೆನ್ಷನ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಒಂದು ನಿರ್ಬಂಧನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಜೈಲಲ್ಲಿದ್ದಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಮನಸ್ಸನ್ನು ಪರಿವರ್ತನೆ ಆಗ್ತದೆ. ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಪ್ರಯತ್ನಗಳು ಮಾಡ್ತಾರೆ, ತಮ್ಮ ತಪ್ಪುಗಳು ತಿದ್ದುಕೊತಾರೆ ಅಂತಕ್ಕಂಥ ಒಂದು ಸಹಜವಾಗಿರ್ತಕ್ಕಂಥ ಒಂದು ಸೈಕಾಲಜಿಕಲ್ ಸ್ಟೇಟ್ಮೆಂಟನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ.
ಅವರ ಬಯೋಗ್ರಫಿಯಲ್ಲಿ ಬರೀತಾರೆ ಅಂತ ಈ ವಿಚಾರದಲ್ಲಿ. ಹಾಗಾಗಿ ಸಡನ್ ಪ್ರೊವೊಕೇಷನಲ್ಲೋ ಯಾವುದೋ ಒಂದು ಆತುರದ ಕ್ರಮದಲ್ಲೋ ಅಥವಾ ಇನ್ಯಾವುದೋ ಒಂದು ದುರಹಂಕಾರದ ರೀತಿಯಲ್ಲೋ ಯಾವುದೋ ಒಂದು ಸಂದರ್ಭಗಳಲ್ಲಿ ಈ ಥರ ಅನಾಹುತಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ವೇಳೆ ಅವರು ಪರಿವರ್ತನೆ ಆದಾಗ ಜೈಲುಗಳು ಪರಿವರ್ತನೆಯ ಕೇಂದ್ರಗಳು, ನಿಜವಾಗ್ಲೂ ಸಹ ಪರಿವರ್ತನೆ ಆದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅಂಥ ವ್ಯಕ್ತಿ ಪರಿವರ್ತನೆ ಆಗಿದ್ರೆ ಅಂಥ ವ್ಯಕ್ತಿಗಳನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡ್ಬೋದು ಅಂತಕ್ಕಂಥ ಒಂದು ಅವಕಾಶಗಳು ಇದ್ದಾವೆ. ಆದರೆ ಇಲ್ಲಿ ಬಹಳ ಗಂಭೀರವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಜೈಲುಗಳಲ್ಲಿರ್ತಕ್ಕಂಥ ಒಂದು ಗ್ರೂಪ್ ಆಫ್ ಅಕ್ಯೂಸ್ಡ್ ಪರ್ಸನ್ಸ್, ಅಲ್ಲಿನ ವಾತಾವರಣ ಮನುಷ್ಯನ ಜೀವನದ ಪರಿವರ್ತನೆಗೆ ಇಲ್ಲ ಅಂದರೆ, ಅಥವಾ ಅಲ್ಲಿನ ವಾತಾವರಣ ಬೇರೆ ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇದೆ ಅಂದರೆ, ಅಥವಾ ಅಲ್ಲಿನ ವಾತಾವರಣ ಸಹಚರರು ಸರಿಯಾಗಿ ಅಥವಾ ಸಹಚರ ಸ್ಪಂದಿಸಲಿಲ್ಲ ಅಂದರೆ, ಸಹಚರರು ಸಹಕರಿಸಲಿಲ್ಲ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಅನೇಕ ಚರ್ಚೆಗಳಿಗೆ ಗ್ರಾಸ ಆಗ್ತದೆ. ಸಹಜವಾಗಿ ಒಳಗಡೆ ಇರ್ತಕ್ಕಂಥ ಒತ್ತಡಗಳು ಜಾಸ್ತಿ ಇರ್ತವೆ ಅಕ್ಯೂಸ್ಡ್ಗಳು. ಪ್ರತಿಯೊಬ್ಬರೂ ಸಹ ಮಾಡಿದನೋ ಇಲ್ವೋ ಅಥವಾ ಮಾಡಿದ್ರೂ ಸಹ ರಿಯಲೈಸೇಷನ್ ಅಂತಕ್ಕಂಥ ಪಶ್ಚಾತ್ತಾಪ ಅನ್ನೋದಿದೆಯಲ್ಲ, ಆದಾಗ ಅಂಥ ವ್ಯಕ್ತಿಗಳು ಸಹಜವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ಹಿಂಸೆ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ತೀರ್ಮಾನಗಳು ಸಮಾಜದಲ್ಲಿ ಅವ್ರಿಗೆ ಬೇಡವೇ ಬೇಡ, ನಮ್ಮ ಬಯಸೇ ಬೇಡ ಅಂತಕ್ಕಂಥ ತೀರ್ಮಾನಗಳು ತಗೊಂಡಿರ್ತಕ್ಕಂಥ ಉದಾಹರಣೆಗಳು ನಾವು ಜೈಲುಗಳಲ್ಲಿ ಕಾಣ್ತೀವಿ. ಇಂಥ ಸಂದರ್ಭಗಳನ್ನು ನ್ಯಾಯಾಲಯ ಪರಿಗಣಿಸಿರುತ್ತೆ, ಅನೇಕ ಸಂದರ್ಭದಲ್ಲಿ ಪರಿಗಣಿಸಿದೆ. ಆದರೆ ಈ ಕೇಸಲ್ಲಿ ಭಾಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಕೋರ್ಟು ಹಿಂದೆ ಇವರ ಒಂದು ಅವಕಾಶವನ್ನು ಪರಿಗಣಿಸಿದ್ದನ್ನು ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನು ಗಮನಿಸ್ತೀವಿ. ಅದು ಎಲ್ಲೋ ಒಂದು ಕಡೆ ವರ್ತನೆಗಳು ಬದಲಾವಣೆ ಇಲ್ಲ, ನೇರವಾಗಿರ್ತಕ್ಕಂಥ ಇವರು ಮುಕ್ತವಾಗಿ ಕೋರ್ಟ್ಗೆ ತಮ್ಮ ಅಹವಾಲನ್ನು ಸಲ್ಲಿಸ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಪ್ರತಿ ಹೆಜ್ಜೆಯಲ್ಲೂ ಸಹ ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಚಟುವಟಿಕೆಗಳಲ್ಲಿ, ವರ್ತನೆಯಲ್ಲಿ, ಹೇಳಿಕೆಗಳಲ್ಲಿ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಇದೆ. ಆ ಕಾರಣಕ್ಕಾಗಿ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವರು ಎಂಟರ್ಟೈನ್ ಮಾಡಿಲ್ಲ ಮತ್ತು ವಾಪಸ್ಸು ಜೈಲಿಗೆ ಕಳಿಸಿರ್ತಕ್ಕಂಥ ಕಾಣ್ತೆ. ಹಾಗಾಗಿ ಅವರವರಲ್ಲೇ ಹೆಚ್ಚಿನ ಜಗಳಗಳಾಗಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ಬೆದೆಯಾನೋ ಕಾರಣಕ್ಕೆ ಮಾಡಿರ್ಬೋದು. ಆದರೆ ಅಂಥ ಸಂದರ್ಭಗಳಿದ್ದಾಗ ಈ ಕೇಸಲ್ಲಿ ವಿಶೇಷವಾಗಿ ಕೆಲವರು ಬೇರೆ ಬೇರೆ, ಈಗ ವಕೀಲರು ಅವ್ರಿಗೆ ಆಶ್ವಾಸನೆ ಕೊಟ್ಟಿರ್ಬೋದು, ಅಥವಾ ಕೆಲವ್ರಿಗೆ ಇಂಪ್ರೂವ್ ಆದರೆ ಇನ್ನೂ ಅವ್ರಿಗೆ ಇಂಥವ್ರಿಗೆ ಶಿಕ್ಷೆ ಆದರೆ ನಿಮಗೆ ಈ ರೀತಿಯಾಗಿರ್ತ ಬೆನಿಫಿಟ್ ಕೊಡ್ತೀವಿ ಅಂತ ಹೇಳಿರ್ಬೋದು. ಅಥವಾ ನಿಜವಾಗ್ಲೂ ಸಹ ಅಂತ ಇವರು ಅಕ್ಯೂಸ್ಡ್ಗಳು ನಾವು ಸಫರ್ ಆಗ್ತಾಯಿದ್ದೀವಿ, ನಾವ್ಯಾಕೆ ಸಫರ್ ಆಗಬೇಕು ಅಂತಕ್ಕಂಥ ಸ್ವಇಚ್ಛೆಯಿಂದ ಕೋರ್ಟ್ ಮುಂದೆ ಬಂದಿರ್ಬೋದು. ಸೊ ಇವೆಲ್ಲವೂ ಸಹ ಬೇರೆ ಬೇರೆ ಕಾರಣಗಳನ್ನು ಇದರಲ್ಲಿ ನಾವು ಬೇರೆ ಬೇರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾವು ಕಾಣಬೇಕಾಗ್ತದೆ. ಸೊ ಇದೇ ಸತ್ಯ ಇದೇ ಮಿಥ್ಯ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಆದರೆ ಇದನ್ನು ಯಾರು ಅದನ್ನು ಐಡೆಂಟಿಫೈ ಮಾಡಬೇಕು ಅಂದಾಗ ಕೋರ್ಟ್ ಅವರು ಐಡೆಂಟಿಫೈ ಮಾಡಬೇಕಾಗ್ತದೆ. ಹೆಂಗೆ ಐಡೆಂಟಿಫೈ ಮಾಡಬೇಕು? ವಾದ ಮತ್ತು ಪ್ರತಿವಾದಗಳನ್ನು, ಮತ್ತು ಅವ್ರ ಆ್ಯಂಟಿಸಿಡೆಂಟ್ಸನ್ನ ಇವರು ಆ್ಯಂಟಿಸಿಡೆಂಟ್ಸನ್ನ, ಅದು ಹಿಂದಿನ ಉದ್ದೇಶ ಏನಿರ್ತದೆ, ಆ ಕ್ರೆಡಿಬಿಲಿಟಿ ವಿಶ್ವಾಸಾರ್ಹತೆ ಏನು. ಈ ವ್ಯಕ್ತಿ ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಈಗ ಪೊಲೀಸವ್ರಿಗೆ ಮುಂದೆ ಕೊಟ್ಟಿದ್ದಾರೆ ಒಂದು ಹೇಳಿಕೆ, ಕೇಸ್ ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಕೇಸ್ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಈಗ ಒಂದು ಕೋರ್ಟಿಗೆ ನಾನು ಇದು ನಿಜವಾದ ಸತ್ಯ ಇದು ಅಂತ ಹೇಳ್ತಾನೆ ಅಂತ. ಸೊ ಆ ಹೇಳಿಕೆ ಒಪ್ಪಬೇಕಾ, ಈ ಹೇಳಿಕೆ ಒಪ್ಪಬೇಕಾ? ಆಯಿತು, ಈ ಹೇಳಿಕೆಯನ್ನು ಕೋರ್ಟು ಕನ್ಸಿಡರ್ ಮಾಡ್ತಾರೆ. ನಾಳೆ ಕೋರ್ಟ್ ಬಂದು ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಈ ಮೂರು ಹೇಳಿಕೆಗಳಿಗೆ ಯಾವ ಹೇಳಿಕೆಯನ್ನು ಕನ್ಸಿಡರ್ ಮಾಡಬೇಕು ಅದು ಬಿಟ್ಟು ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಹೋದಂತಂದ್ರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ಸೊ ಅವೆಲ್ಲವೂ ಸಹ ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ. ಈ ಮುಂದೆ ಇವತ್ತು ಪೊಲೀಸವ್ರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮತ್ತು ಈಗ ಕೊಡುವಂಥ ಹೇಳಿಕೆ, ಈ ಹೇಳಿಕೆಗಳ ಸಾಮ್ಯತೆ ಮತ್ತು ಕೋರ್ಟವರು ಟೆಸ್ಟ್ ಮಾಡಬೇಕಾಗ್ತದೆ. ಆ ಟೆಸ್ಟ್ ಏನು, ಈ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮುಂದೆ ಇವನು ಇದೇ ಸ್ಟೇಟ್ಮೆಂಟ್ ನಿಲ್ತಾನ ಅಥವಾ ಇಲ್ವಾ, ಯಾರು ಒತ್ತಡಕ್ಕೆ ನಿಲ್ತಾವೆ ಅವ್ರಿಗೆ ಇದು ಡೆಮನೇರ್ ಆಫ್ ಫಿಟ್ನೆಸ್ ಅಂತ ಕರಿತೀವಿ. ಆ ವ್ಯಕ್ತಿಯ ವರ್ತನೆಗಳ ಮುಖಾಂತರ ಒಂದು ಹೇಳಿಕೆಗಳನ್ನು ಕನ್ಸಿಡರ್ ಮಾಡುವಂಥದ್ದು. ಅದು ಬಿಗ್ಗೆಸ್ಟ್ ಇಶ್ಯೂ, ಅದ್ರ ಬಗ್ಗೆ ಅದು ದೊಡ್ಡ ಚರ್ಚೆ ಅದ್ರ ಬಗ್ಗೆ. ಯಾಕಂದರೆ ಆ ವ್ಯಕ್ತಿಯ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅವನ ಕಣ್ಣಿನ ನೋಟದಲ್ಲಿ, ಅವನ ವರ್ತನೆಯಲ್ಲಿ, ನಿಲ್ಲುವಂಥ ವಿಧಾನದಲ್ಲಿ ಗೊತ್ತಾಗ್ಬಿಡ್ತಾರೆ ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದಾನೆ ಇಲ್ಲ ಅಂತ. ಸೊ ದಟ್ ಈಸ್ ಆಲ್ಸೋ ಇಟ್ಸ್ ರಿಕ್ವೈರ್ಡ್ ಟು ಬಿ ಕನ್ಸಿಡರ್ ಬೈ ದಿ ಕೋರ್ಟ್. ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಇವೆಲ್ಲವೂ ಸಹ ಕನ್ಸಿಡರ್ ಮಾಡಿ ಈ ವ್ಯಕ್ತಿಯಿಂದ ನಿಜವಾಗ್ಲೂ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವ ಅಂತಕ್ಕಂಥ ವಿಚಾರವನ್ನು ಕೋರ್ಟ್ ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಸೊ ಹಾಗಾಗಿ ಈ ವಿಚಾರಗಳನ್ನು ಬಹಳ ದೀರ್ಘವಾಗಿ ಅನೇಕ ಜಡ್ಜ್ಮೆಂಟ್ಗಳು ನಾವು ಇದನ್ನು ರೆಫರ್ ಮಾಡ್ಬೋದು. ಅನೇಕ ಜಡ್ಜ್ಮೆಂಟ್ಗಳು ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಇದ್ದಾವೆ. ಆದರೆ ಇಟ್ ಇಸ್ ಎ ಬಿಗ್ ಚಾಲೆಂಜ್ ಟು ದಿ ಕೋರ್ಟ್ ಇಂಥ ಸಂದರ್ಭದಲ್ಲಿ. ಯಾಕಂದರೆ ಜೈಲಲ್ಲಿ ಏನು ನಡೆದಿರ್ತದೆ ಅಂತ ಗೊತ್ತಿಲ್ಲ.
ಅಥವಾ ಇವ್ರನ್ನ ಯಾರಾದರೂ ಒತ್ತಡ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅಥವಾ ಇವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಇವ್ರಿಗೇನು ಆಶೆ ಆಮಿಷಗಳು ಗೊತ್ತಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಅವ್ರ ಮೇಲೆ ಕೋಪಕ್ಕಾಗಿ ಇವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಇನ್ಯಾರೋ ವಕೀಲರು ಅಥವಾ ಇನ್ನೊಬ್ಬರು ಇನ್ಯಾರೋ ಇವನಿಗೆ ಈ ಥರ ಮಾಡಿದ್ರೆ ಈ ಥರ ಅನುಕೂಲ ಆಗುತ್ತೆ ಅಂತ ಹೇಳೋದು ಗೊತ್ತಿಲ್ಲ. ಅದರ ಕಾನ್ಸಿಕ್ವೆನ್ಸಸ್ಸನ್ನು ಸಹ ವಿಟ್ನೆಸ್ಗೆ ಎಷ್ಟೋ ಸಂದರ್ಭದಲ್ಲಿ ಗೊತ್ತಿರಲ್ಲ. ಗಮನಿಸಿದ್ದು ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಇವತ್ತು ಅಪ್ರೂವರ್ ಆಗಿ ಕೊಡುವಂಥ ಹೇಳಿಕೆ ಅದರ ಪರಿಣಾಮಗಳು ಅಕಸ್ಮಾತ್ ಆ ಸ್ಟೇಟ್ ಹೇಳಿಕೆಗೆ ವಿರುದ್ಧವಾಗಿ ಏನಾದರೂ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಆಗುವಂಥ ಪರಿಣಾಮಗಳು ಇನ್ನಷ್ಟು ಗಂಭೀರವಾಗಿರ್ತವೆ. ಅದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಅದೆಲ್ಲನೂ ಸಹ ಪರಿಗಣಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಕೋರ್ಟೂ ಸಹ ಅವ್ರನ್ನ ಕರೆದು ಕೇಳುವಂಥ ಅವಶ್ಯಕತೆ ಭಾಳ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ಒಂದು ಕೇಸ್ನಲ್ಲಿ ಡಿಫೆನ್ಸ್ ಒಂದು ಕಡೆ ಆದರೆ, ಪ್ರಾಸಿಕ್ಯೂಷನ್ ಒಂದು ಕಡೆ ಆದರೆ, ಮತ್ತೆ ಮಾಫಿ ಸಾಕ್ಷಿ ಅಂತೇಳಿ ಹೇಳಿಕೆ ಬಂದಿರುವಂತಹ ಆರೋಪಿಗಳ ಹೇಳಿಕೆ ಒಂದಾದರೆ, ಇವೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡುವಂಥದ್ದು ಅಲ್ಟಿಮೇಟ್ಲಿ ಕೋರ್ಟ್ ಕೈಯಲ್ಲಿರುತ್ತೆ. ಕೋರ್ಟ್ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಸದ್ಯಕ್ಕೆ ಮಾಫಿ ಸಾಕ್ಷಿಗಳು ಇಲ್ಲಿ ಎಷ್ಟು ಸತ್ಯ, ಮತ್ತು ಅವರ ಹೇಳಿಕೆಗಳು ಎಷ್ಟು ಮುಖ್ಯ ಆಗಿರುತ್ತೆ, ಮತ್ತು ಇಲ್ಲಿ ಕಾನ್ಸ್ಪಿರಸಿ ನಡೆದಿದೆಯಾ ಅಥವಾ ಪ್ರಾಸಿಕ್ಯೂಷನ್ ಇಲ್ಲಿ ಏನಾದರೂ ಪ್ರೊವೋಕ್ ಮಾಡಲಾಗಿದೆಯಾ ಆರೋಪಿಗಳನ್ನು ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಸೋಮವಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಅವತ್ತು ಏನಾಗುತ್ತೆ, ಈ ಒಂದು ಕೇಸ್ನಲ್ಲಿ ಬೇರೆ ಡೆವಲಪ್ಮೆಂಟ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.